ಮೊದಲಿಗೆ ಒಂದು ನಿಮಿಷ ಹೇಳ್ತಾ ಇದ್ದಾರಲ್ಲ. ಓಕೆನಾ? ಮೊದಲಿಗೆ ನನ್ನ ಮಾಲೂರು ತಾಲೂಕಿನ ಜನತೆಗೆ ಮತ್ತೆ ನನ್ನ ಪಕ್ಷದ ಎಲ್ಲ ನನ್ನ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಏನು ನನ್ನ ಎರಡನೇ ಅವಧಿಗೆ ಶಾಸಕನಾಗಿ ಮಾಡಿದಾದ್ಮೇಲೆ ನಾನು 248 ಓಟಲ್ಲಿ ಡಿಕ್ಲೇರ್ ಆದರೂ ಸಹಿತ MLA ಅಂತ ನನಗೆ ಬಿಜೆಪಿ ಅಭ್ಯರ್ಥಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಾನು 2.5 ವರ್ಷ, ಅದು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ತುಂಬಾ ನೋವು ತಿಂದಿದ್ದು ಕೂಡ ನಾನು. ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ, ನನ್ನ ಅಭಿಮಾನಿಗಳು ಮತ್ತೆ ನನ್ನ ಪಕ್ಷದ ಎಲ್ಲ ಮುಖಂಡರುಗಳು, ನನ್ನ ಕುಟುಂಬ ಎರಡನೇ ಅವಧಿಗೆ ಶಾಸಕನಾದ ಮೇಲೆ ಸರ್ಕಾರ ಇದೆ, ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಹೈಕೋರ್ಟು ಕೌಂಟಿಂಗ್ ಅಂತೆ, ಏನೋ ಆಗದಂತೆ, ಏನೋ ಮಾಡಿಬಿಟ್ಟವ್ರಂತೆ, ನಾನು ಗೆದ್ದುಬಿಡ್ತೀನಿ, ಅವ್ರು ಸೋತೋಗ್ಬಿಡ್ತಾರೆ, ರೀಕೌಂಟಿಂಗ್ ಆಗ್ತದೆ, ಎಲೆಕ್ಷನ್ ಆಗ್ತದೆ. ಇದನ್ನೇ ಕೇಳಿ 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 ಆ ಕೋರ್ಟು ಇದನ್ನೆಲ್ಲ ಕೇಳಿಕೊಂಡು ತುಂಬಾ ನನ್ನ ಅಭಿಮಾನಿಗಳು, ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ತುಂಬಾ ನೋವು ತಿಂದಿತ್ತು. ಆದರೆ ಸುಪ್ರೀಂ ಕೋರ್ಟು ನ್ಯಾಯಾಲಯ ಒಂದು ಆದೇಶ ಕೊಟ್ಟಾದ ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು, ಕೋರ್ಟ್ ಆದೇಶ ಆದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತು ಆಯಿತು. ಯಾವತ್ತೂ ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನ ಗೌರವಿಸಬೇಕಾಗ್ತದೆ. ಆ ಗೌರವ ಕೊಡುತ್ತವರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ, ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಮೇಲೆ ನಂಬಿಕೆ ಇಟ್ಟಿರೋರು ನಾವು. ಇವತ್ತು ಕೌಂಟಿಂಗ್ ಆದರೂ ಕೂಡ ಯಾವುದೂ ಡಿಫರೆನ್ಸ್ಗಳನ್ನ ಕಂಡಿಲ್ಲ, ಖುಷಿ ಆಗ್ತದೆ. ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದ್ದೀನಿ, ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ. ಏನು ಕೌಂಟಿಂಗ್ ಆಯಿತು, ಓದು ಕೌಂಟಿಂಗ್ ಅಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದ್ದನ್ನ ಅನುಮಾನ ಪಡ್ತಾ ಇದ್ವಿ. ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅನ್ನೋದು, ಏನೋ ಮಾಡಿಬಿಟ್ಟವ್ರೆ ಅನ್ನೋದು, ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅನ್ನೋದು. ನಿಜವಾಗ್ಲೂ ಖುಷಿ ಆಗಿದೆ ಏನಂದ್ರೆ ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ. ಅವತ್ತು ನನ್ನ ಅಧಿಕಾರಿಗಳು ಅಲ್ಲ, ನನ್ನ ಸರ್ಕಾರನೂ ಅಲ್ಲ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಅಧಿಕಾರಿಗಳಿರಲಿ, ಅವರ ಕೆಲಸವನ್ನ ತುಂಬಾ ಜವಾಬ್ದಾರಿಯುತವಾಗಿ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ. ನಾನೇನು 2.5 ವರ್ಷ ನೋವು ತಿಂದಿದ್ದೆ, ನನ್ನ ಕಾರ್ಯಕರ್ತರು, ನನ್ನ ಕುಟುಂಬ ನೋವು ತಿಂದಿತ್ತು. ಇವತ್ತು ನನಗೆ ನ್ಯಾಯ ದೊರಕಿದೆ, ನ್ಯಾಯಾಲಯದಿಂದ ನ್ಯಾಯ ದೊರಕಿದೆ. ಅದೇನೇ ಆದರೂ ಕೂಡ ಮಾಲೂರು ತಾಲೂಕಿನ ಇತಿಹಾಸ ಮತ್ತೆ ಮತ್ತೆ ಹೇಳ್ತಾ ಇದ್ದೆ. ಇದು ಮಾಲೂರು ತಾಲೂಕಲ್ಲಿ ಮೊಟ್ಟ ಮೊದಲ ಇತಿಹಾಸ. ಇದು ಮಾಲೂರು ತಾಲೂಕಲ್ಲಿ ಎಲೆಕ್ಷನ್ ಆದಮೇಲೆ ಗೌರವವಾಗಿ ಎಲ್ಲರೂ ಒಟ್ಟಿಗೆ ಇರೋಂಥ ತಾಲೂಕಿದು. ಏನ್ ಮಾಡ್ತೀರಿ, ನಾವು ಮಾಡಿದಂಥ ತಪ್ಪನ್ನ ಹಿರಿಯರು ಹೇಳ್ತಾರೆ, ನೀನು ಮಾಡಿದ್ದು ನೀನೇ ಉಣ್ಣಪ್ಪ ಅಂತ. ಉಂಡಿದ್ದು ಆಯಿತು, ನೋವು ತಿಂದಿದ್ದು ಆಯಿತು. ಅದಕ್ಕೆ ದೇವರು ಮತ್ತೆ ಸಂವಿಧಾನ ಎರಡೂ ಕೂಡ ಉತ್ತರ ಕೊಟ್ಟಿದೆ. ಇವತ್ತು ನಾನು ಮತ್ತೆ ಇನ್ನೇನು ಮಾತಾಡಕ್ಕೆ ಹೋಗೋದಿಲ್ಲ. ನಾನೊಂದು ತೀರ್ಮಾನ ಮಾಡಿದೆ ಇವತ್ತು. ಈಗ ಕೌಂಟಿಂಗ್ ಆದಮೇಲೆ ನ್ಯಾಯ ನಮ್ಮ ಪರವಾಗಿದೆ ಅಂತ ಗೊತ್ತಾದ್ಮೇಲೆ ಇಷ್ಟು ದಿವಸ 2.5 ವರ್ಷ ಕೋರ್ಟ್ಗಳ ಜೊತೆಗೆ ವೈಯಕ್ತಿಕವಾಗಿ ಮಾತಾಡಂತವ್ರು ಎದ್ರೆ ಕೂತ್ರೆ ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದೆ ನಾನು. ಅಕ್ರಮ ಮಾಡಿಬಿಟ್ಟವ್ರೆ, ಮತ್ತೆ ಕೌಂಟಿಂಗ್ ಆಗ್ತದೆ, ಮತ್ತೆ ರಿಎಲೆಕ್ಷನ್ ಆಗ್ತದೆ ಅಂತೇಳಿ. ಆದರೆ ಇವತ್ತು ಅದಕ್ಕೊಂದು ತೆರೆ ಆಗಿದೆ. ನಾನು ನನ್ನ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಒತ್ತಡ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು
ನಾನು ಯಾವುದೇ ಕಾರಣಕ್ಕೂ ಇನ್ನು ಟೀಕೆಗಳು ಮಾಡೋಂಥವ್ರಿಗೆ ಯಾರಿಗೆ ಅವ್ರಿಗೆ ಒಬ್ಬರಿಗೆ ಮಾತ್ರ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಮಾಲೂರು ತಾಲೂಕಿನ ನನ್ನ ಯಾವುದೇ ಪಕ್ಷದ ಮೊದಲೇ ಕ್ಯಾಮ್ರಾ ತೂಕ ನಾಯಕರು ಮುಖಂಡರುಗಳಾಗಿರ್ಬೋದು, ಯಾವುದೇ ಜನಾಂಗದವರಾಗಿರ್ಬೋದು, ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ ನಾನು ಅದಕ್ಕೆ ಕೌಂಟರ್ ಕೊಡೋದಿಲ್ಲ ಅಂತ ಮೊದಲಿಂದ ಹೇಳಿದ್ದೀನಿ. ನಾನು ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಿಲ್ಲ. ಆದರೆ ಈ ವ್ಯಕ್ತಿಯಿಂದ ನಾವು ತಿನ್ನಂಥ ನೋವು, ಅವರೇನು ಮಾತಾಡಿದ್ರು, ನಾನೇನು ಮಾತಾಡಿದ್ದೆ, ಎಷ್ಟು ಕಷ್ಟಗಳು ನೋವು ತಿಂದೆ, ಆದರೆ ಇನ್ನೇನು ಇಲ್ಲ, ಸಮಾಧಾನ ಆಗಿದೆ ನನಗೆ. ಇನ್ನು ಮುಂದೆ ನಾನು ನನ್ನ ಬಗ್ಗೆ 1000 ಮಾತಾಡಲಿ, ನಾನಂತೂ ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನು ಹೋಗ್ಬಿಡ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನನ್ನ ತೀರ್ಮಾನ ಏನಂದರೆ, ನನ್ನ ಮುಂದಿನ ಗುರಿ ಏನಂದರೆ ಅಭಿವೃದ್ಧಿ. ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿನಗೂ ಹೇಳ್ಬೇಕನ್ನ ಫೋನ್ ಇಟ್ಕೊಳ್ಳಿ, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ನನ್ನ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಇವತ್ತು ಮಾಲೂರು ತಾಲೂಕಿಗೆ ಸುಮಾರು 2,500 ಕೋಟಿಯನ್ನ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂತ ಒಂದು ಹೊಸ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಿಸುತ್ತಾ ಕೆಲಸ, ರಸ್ತೆಗಳಾಗಿರ್ಬೋದು, ಫ್ಲೇವರ್ ಆಗಿರ್ಬೋದು, 4 ಲೈನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಕೆರೆ ಆಗಿರ್ಬೋದು, ಇವೆಲ್ಲ ಕೂಡ ನನ್ನ ಗುರಿ. ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೆ ಮಾತಾಡಲಿ, ಏನ್ ಬೇಕೋ ಮಾತಾಡಲಿ. ತಾವು ಕೂಡ ನೋಡಿದಿರಿ, ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದಿರಿ. ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಯಲ್ಲಿರೋನ್ನ ಏನು ಆಗೋಯ್ತು, ಇನ್ನೇನು ಕಮ್ಮಿ ಇಲ್ಲ, ಇನ್ನು ಬಂದ್ಬಿಡ್ತದೆ, ನಾಳೆ ನಾಳೆ MLA ಗಿರಿ ನನಗೆ ಬಂದ್ಬಿಡ್ತದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ವು. ಪಾಪ ಅವ್ರ ಜೊತೆಲಿರೋರು ಕೂಡ ನೋಡಾಯ್ತು. ನಾನಂತೂ ಅವ್ರ ಬಗ್ಗೆ ಏನು ಮಾತಾಡಿ, ಎಷ್ಟು ಮಾತಾಡಿದ್ರು ಮಾತಾಡ್ಬೋದು. ಇನ್ನ ಇವತ್ತಿಂದ ಬಿಜೆಪಿ ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು, ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಷನ್, ನಿನಗೆ ನನ್ನ ಬಗ್ಗೆ ನೀನೇನ್ ಬೇಕೋ ಮಾತಾಡು. ನಾನು ಮಾತ್ರ ಇನ್ನು ತುಟ್ಟು ಪುಟ್ಟಕ್ಕನ್ನಲ್ಲ ನಿನ್ನ, ತುಟ್ಟು ಪುಟ್ಟಕ್ಕಲ್ಲ ಅಲ್ಲ. ಆಕ್ಷೇಪಣೆಗಳು ಬಿಡ್ರಿ, ಏನಾದ್ರು ಸಿಕ್ಕಿದ್ರೆ ಆಕ್ಷೇಪಣೆಗಳಿತ್ತು. ಆ ಭಗವಂತ ಇದ್ದ, ಸಂವಿಧಾನ ಇತ್ತು, ಆ ನ್ಯಾಯ ಇತ್ತು, ಆ ನ್ಯಾಯಾಲಯ, ಸಂವಿಧಾನ, ಆ ದೇವರು. ಏನು ಟೀಕೆ ಟಿಪ್ಪಣಿಗಳು ಮತ್ತೆ ಇನ್ನು ತೀಟಿಗಳು ಎಲ್ಲ ಗಲಾಟೆಗಳು ಏನೇನು ಮಾಡಕ್ ಹೋದ್ರು ಕೂಡ ಏನೂ ಸಿಕ್ಲಿಲ್ಲ. ಏನಂತ ಬಂದು ಹೇಳ್ತಾರೋ ನಿಮ್ಗೆ ಹೇಳ್ಕೊಳ್ಳಿ, ಏನೂ ಇಲ್ಲ. ನಾವು ಏನು ಅನ್ಕೊಂಡಿದ್ವಿ ಅದ್ರ ಪ್ರಕಾರ ಆಗಿದೆ, ಯಾವ್ದಾವುದು ಏನೇನೂ ಆಗಿಲ್ಲ. ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕಾಗಿದೆ. ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ. ನಿಮಗೂ ಒಂದು ವಿಷಯ ನಾನು ಹೇಳೋದೇನೆಂದ್ರೆ, ತುಂಬಾ ಬೇಜಾರ್ಪಟ್ಟಿದ್ದೀರಿ, ತುಂಬಾ ನೋವು ತಿಂದಿದ್ದೀರಿ. ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪು ಏನಿದೆ, ಆ ತೀರ್ಪು ಇವತ್ತು ನೋಡಿದೀವಿ ನಾವು. ಫೈನಲ್ ಆಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡ್ತದೆ. ಸಮಾಧಾನಕರವಾಗಿದ್ದೀವಿ, ಖುಷಿಯಾಗಿದ್ದೀವಿ. ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ. ನ್ಯಾಯಾಲಯ ನಮ್ಮ ಪರ ಇರ್ತದೆ. ಆದರೆ ಒಂದೇನಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನ ಬೇರೆ ರೀತಿ ತಗೊಂಡು ಹೋಗ್ಬೇಡ್ರಿ. ಇವತ್ತು ಕೌಂಟಿಂಗ್ ಆಗಿದೆ, ಅದೇನೋ ಗೆದ್ಬಿಟ್ಟಿವಂತೆ, ನಮ್ಗೆ ಆ ತೊಂದರೆ ಮಾಡಿದ್ರು, ಈ ತೊಂದರೆ ಮಾಡಿದ್ರು ಅಂತೇಳಿ ಗಲಾಟೆ ಮಾಡಕ್ ಹೋಗೋದು, ಮತ್ತೆ ಯಾರಿಗಾರ ತೊಂದರೆ ಕೊಡಕ್ ಹೋಗೋದು. ಯಾರು ಕೊಡ್ಬೇಕು, ನಾವು ಯಾರ ಮೇಲೆ ಕೆಲಸ ಮಾಡಬೇಕು? ರೈಟೋ ರಾಂಗೋ ನಮ್ಮ ತಾಲೂಕಿನ ಜನ, ರೈಟೋ ರಾಂಗೋ ಹೊಸಕೋಟವ್ರ ಜೊತೆಗೆ ಹೋಗ್ಬಿಟ್ಟವ್ರೆ. ಅವರು ಒಳ್ಳೆ ಬುದ್ಧಿ ದೇವ್ರು ಕೊಡ್ತಾನೆ. ನಾವು ಯಾರ ಮೇಲೆ ತೊಂದರೆ ಮಾಡಕ್ ಹೋಗ್ಬೇಕು? ನಮ್ಮೂರ ಮೇಲೆ ಮಾಡಕ್ ಹೋಗ್ಬೇಕು ಬೇಡ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀನಿ, ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಿ ಆಗಿರ್ಬೋದು, ಮಾಲೂರು ಟೌನಲ್ಲಿ ಆಗಿರ್ಬೋದು, ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ. ನಮ್ಮದು ಒಂದೇ ಗುರಿ, ಶಾಂತಿಯುತವಾಗಿ ಮಾಲೂರು ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗೋದು, ಮತ್ತೆ ಮಾಲೂರು ತಾಲೂಕಿನ ಅಭಿವೃದ್ಧಿ ಮಾಡೋದು. ನಾನು ಈಗ ಒಂದು ರೀತಿಯಲ್ಲಿ ಈ 2.5 ವರ್ಷ ಟೆನ್ಷನ್ನು, ನೋವು, ಕಷ್ಟ, ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನು ಇಲ್ಲ. ಹೊಸ ನಂಜೇಗೌಡ ಆಗ್ತೀನಿ, ನಾನು ಹೊಸ ಬದಲಾವಣೆ ಆಗ್ತೀನಿ. ನನ್ನ ನಮ್ಮಿನವ್ರನ್ನ ಕೈ ಹಿಡಬೇಕು, ಪಕ್ಷವನ್ನ ಕಟ್ಟಬೇಕು, ತಾಲೂಕಿನ ಡೆವಲಪ್ಮೆಂಟ್ ಮಾಡಬೇಕು, ತಾಲೂಕಿನ ಶಾಂತಿಯುತವಾಗಿ ತಗೊಂಡು ಹೋಗ್ಬೇಕು. ಇದು ಒಂದೇ ನನ್ನ ಗುರಿ. ಇದಕ್ಕೆ ಇನ್ನು ಉಳಿದಿರೋದು 2.5 ವರ್ಷ ನಾನು ಒತ್ತನ್ನು ಕೊಡ್ತೀನಿ. ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ
ಸಂತೋಷವಾಗಿರ್ರಿ, ಖುಷಿಯಾಗಿರ್ರಿ. ಆದರೆ ಎಲ್ಲೂ ಏನು ಕೂಡ ಗಲಾಟ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಆಮೇಲೆ ಮತ್ತೆ ವಿಧಾನಸಭಾ ಕ್ಷೇತ್ರದ ಅವರೇ ಮಾತಾಡ್ತೀನಿ ಸರ್. ಇವತ್ತಿನ ಏನೆಲ್ಲ ನಡೀತು ಏನು 2.5 ವರ್ಷ ಕೋರ್ಟ್ ಮೆಟ್ಟಿಲುಗತ್ತಿಸಿ ಆ ನೋವನ್ನು ತಿಂದಿದ್ದೀವಿ. ಇವತ್ತು ನ್ಯಾಯಾಲಯ ಮತ್ತು ಸಂವಿಧಾನ ನನಗೆ ಸಮಾಧಾನಕರ ತಂದಿದೆ, ತೃಪ್ತಿಯಾಗಿದ್ದೀನಿ. ಮೆರವಣಿಗೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಮತ್ತೆ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ನೋಡಿ. ಮರು ಎಣಿಕೆ ಅಂದರೆ ಪ್ರಶ್ನೆ ಮಾಡೋಕ್ಕೆ ಏನು ಉಳಿಸೇ ಇರಲಿಲ್ಲ ಅಧಿಕಾರಿಗಳು. ನಮ್ಮ ಅಧಿಕಾರಿಗಳು ಮೊದಲು ಕೌಂಟಿಂಗ್ ಮಾಡಿದಂಥ ಅಧಿಕಾರಿಗಳು ತುಂಬ ಕಾನೂನುಬದ್ಧವಾಗಿ ಪ್ರೊಸೀಜರ್ ಏನಿದೆ ಅದು ಪ್ರಕಾರ ಮಾಡಿ ಇಟ್ಟಿದ್ದರಿಂದ ಯಾವುದೇ ವಿಷಯವನ್ನ ಪ್ರಸ್ತಾಪ ಮಾಡೋದಾಗ್ಲಿ, ರೇಸ್ ಮಾಡೋದಾಗ್ಲಿ, ಕೇಳೋದಾಗ್ಲಿ ಅದು ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಎಷ್ಟು ನೀಟಾಗಿತ್ತು ಅಂದರೆ ಪೋಸ್ಟ್ ಬ್ಯಾಲೆಟ್ ಒಂದು ಡಿಫರೆನ್ಸ್ ಇಲ್ಲ, VVM ಒಂದು ಸೂರು ಡಿಫರೆನ್ಸ್ ಇಲ್ಲ. ಇನ್ನು ಕೇಳೋದು ಏನು ಬಾಕಿ ಇರ್ತದೆ, ಎಲ್ಲ ಸರಿ ಇತ್ತು. ಅದರಿಂದ ಏನು ತೊಂದರೆ ಇಲ್ಲ, ಆರಾಮಾಗಿ ರೀಕೌಂಟಿಂಗ್ ಆಯಿತು. ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತದೆ, ಅದನ್ನ ಕ್ಲಾರಿಫೈ ಯಾವ ಸಣ್ಣ ಡಿಫರೆನ್ಸ್ ಕೂಡ ಇಲ್ಲ. ಯಾವ್ದು ಸಣ್ಣ ಐತೆ ಹೇಳಿ ನೋಡೋಣ. ಈಗ ಇನ್ವ್ಯಾಲ್ಡ್ ಬ್ಯಾಲೆಟ್ ಸಿಕ್ಕಲಿಲ್ಲ, ಪೋಸ್ಟ್ ಬ್ಯಾಲೆಟ್ ಅಲ್ಲಿ ಇನ್ವ್ಯಾಲ್ಡ್ ಬ್ಯಾಲೆಟ್ ಸಿಕ್ಕಲಿಲ್ಲ. ಅದು ಇತ್ತಲ್ಲ ಪಾಪ. 2 ವೋಟ್ ಕಡಿಮೆ ಆಗಿತ್ತು. 2 ವೋಟ್ ಕಡಿಮೆ ಆಗಿರೋದು ಟೋಟಲಿ ನನಗೆ ಬಂದಿತ್ತಲ್ಲ, ಅದರಲ್ಲಿ 2 ವೋಟ್ ಮೈನಸ್ ಆಯಿತು. ನನ್ನ ವೋಟ್ ಮೈನಸ್ ಆಯಿತು. ಇನ್ನು BJP ಅವರು, JDS ಅವರು ಮತ್ತೆ ಇಂಡಿಪೆಂಡೆಂಟ್ಗೆ ವೋಟು ಮೈನಸ್ ಆಗಲಿಲ್ಲ. ಆ 2 ವೋಟ್ ಏನು ಮಿಸ್ ಆಗಿತ್ತು, ಹೋದ ಕೌಂಟಿಗೆ ನನಗೆ ಟೋಟಲ್ ಏನಿತ್ತು ಏನು ಪೋಸ್ಟ್ ಬ್ಯಾಲೆಟ್ ಅಲ್ಲಿ ಅದರ 2 ಮೈನಸ್ ಆಯಿತು. ಆ 2 ಎಲ್ಲಿ ಮಿಸ್ ಆಗಿದೆ ವೋಟ್ ಅದು ನಂದೇ ಇದೆ. ಅದು ಇನ್ವ್ಯಾಲ್ಡ್ ಆಗಿರೋ ವೋಟಲ್ಲಿ 3 ವೋಟ್ ಬಂತು ನನಗೆ, BJP ಅವ್ರಿಗೆ 3 ಬಂತು, ಮತ್ತೆ ಇಂಡಿಪೆಂಡೆಂಟ್ಗೆ 2 ಬಂತು, JDSಗೆ 1 ಬಂತು ಅಲ್ವಾ. ಇವತ್ತು ನಾವು 248 ವೋಟ್ ಇದ್ದಿದ್ದು 248 250 ಆದ್ವಿ, 51. ಅದು ರಿಸಲ್ಟ್ ನಾನು ಫೈನಲ್ ಅನೌನ್ಸ್ ಆಯಿತು ಅಂತ ನಾನು ಹೇಳಲ್ಲ. ಕೋರ್ಟ್ ಇದೆ. ಇವತ್ತು ಕೌಂಟಿಂಗ್ಗೆ ಏಜೆಂಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಏಜೆಂಟ್ಗಳ ಕೌಂಟ್ ಪ್ರಕಾರ ನಾವು ಈ ತರ ಕ್ಲಿಯರೆನ್ಸ್ ಇದ್ದೀವಿ. ಕೋರ್ಟ್ಗೆ ಇವತ್ತು ಕೌಂಟಿಂಗ್ ಏನಾಗಿದೆ ಅದ್ರ ಪ್ರಕಾರ ಕೋರ್ಟ್ ಕೊಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಫೈನಲ್ ಅನೌನ್ಸ್ ಆಗ್ತದೆ. ಸರ್, ಈಗ ಕೋರ್ಟ್ ಮೊರೆ ಹೋಗಿದ್ದಂತ BJP ಅಭ್ಯರ್ಥಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಅಲ್ಲ, ನಾನು ಹೇಳೋದೇನೆಂದ್ರೆ ದಯವಿಟ್ಟು ಸಂವಿಧಾನ ಮೇಲೆ ನಂಬಿಕೆ ಇರಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಮೇಲೆ ನಂಬಿಕೆ ಇರಲಿ. ಮತ್ತೆ ಏನಾದರೂ ತೀರ್ಮಾನ ತಗೊಂಡಾಗ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ತೀರ್ಮಾನ ತಗೋಬೇಕು. ಹುಡುಗಾಟ ಆಡ್ಕೊಂಡು ಮಾಡಕ್ಕೆ ಹೋದ್ರೆ ಇವತ್ತು ಈ ದೇಶ ನೋಡ್ತಾ ಇದೆ. ಮಾಲೂರು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ರೀಕೌಂಟಿಂಗ್ ಅನ್ನೋದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆಲ್ಲ ದೇಶ ನೋಡಂತ ಮಾಡಿದ್ದು. ಮತ್ತೆ ಎಷ್ಟು ಜನಕ್ಕೆ ತೊಂದರೆ ಆಗಿದ್ದು, ಮತ್ತೆ ನಾವು ಎಷ್ಟು ನೋವು ತಿಂದಿದ್ದು, ಇವೆಲ್ಲ ಕೂಡ ಇಂಥವೆಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. BJP ಮಾಲೂರಿನಲ್ಲಿ ಮತಚೋರಿ ಆಗಿದೆ, ಕಾಂಗ್ರೆಸ್ ಮತಚೋರಿ ಮಾಡಿದೆ, ಸಾಕಷ್ಟು ಕಡೆ ಪ್ರಸ್ತಾಪ ಮಾಡಿದೆ. ನೋಡಿ, ಚೋರಿ ಮಾಡುತ್ತವ್ದು ಯಾರು ಗೊತ್ತಿದೆ ಅಂದ್ರೆ ಅದು BJP ಅವರಿಗೆ. ಇವತ್ತು ದೇಶಾದ್ಯಂತ ಇವತ್ತು ಇದು ರಿಸಲ್ಟ್ ಕಾಂಗ್ರೆಸ್ ಎಲ್ಲಿ ಮಾಡಿದೆ, ನಮ್ಮ ಕಾಂಗ್ರೆಸ್ ಗೊತ್ತೇ ಇಲ್ಲ. ಅದು ಮತ ಕಳ್ತನ ಮಾಡುತ್ತವ್ದು ಗೊತ್ತಿರೋದು ಯಾರಿಗೆ ಅಂದ್ರೆ ಅದು BJP ಅವರಿಗೆ, ಅದು ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಕೌಂಟಿಂಗ್ ಅದಕ್ಕೆ ಉತ್ತರ. ಅದು ಮಾಲೂರು ಕ್ಷೇತ್ರದಲ್ಲಿ ಗುಂಪುಗಾರಿಕೆಗಳು ಸ್ಟಾರ್ಟ್ ಆಗಿದೆ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ. ಇದು ಕಾನೂನು ಸುವ್ಯವಸ್ಥೆಗೆಲ್ಲ ಒಂದ್ ಕಡೆ ಆತಂಕ, ಮತ್ತೆ ಒಂದ್ ರೀತಿಯ ಜನರಲ್ಲೂ ಕೂಡ ಭಯ ಇದೆ. ಏನ್ ಹೇಳಕ್ಕೆ ನೋಡಿ, ಮಾಲೂರು ತಾಲೂಕಲ್ಲಿ ನಮ್ಮ ಮಾಲೂರು ತಾಲೂಕಿನ ಜನತೆ ತುಂಬಾ ಸಾಧುವಾಗಿ ಹೋಗುತ್ತವರು, ಶಾಂತಿಯುತವಾಗಿ ಹೋಗುತ್ತವರು, ಶಾಂತಿ ಪ್ರಿಯರು ನಮ್ಮ ಮಾಲೂರು ತಾಲೂಕಿನ ಜನತೆ. ಇದು ಹೊಸಕೋಟೆ ಅಲ್ಲ, ಇದು ಮಾಲೂರು ತಾಲೂಕು. ನೋಡಿ, ಇವತ್ತು ಕೌಂಟಿಂಗ್ ಆಗ್ಬೇಕಾಗಿತ್ತು. ಎಲ್ಲರಿಗೂ ಏನಾಗಿದೋ ಏನೋ, ಸುಳ್ಳೋ ನಿಜಾನೋ ಅನ್ನೋದು ನಮ್ಮ ತಾಲೂಕಿನ ಜನತೆಗಿತ್ತು. ಇವತ್ತು ಎಲ್ಲರಿಗೂ ಸಮಾಧಾನ ಆಗಿದೆ. ಜನ ಆತಂಕ ಪಡೋಂಗಿಲ್ಲ, ಯಾರು ಆತಂಕ ಪಡೋಂಗಿಲ್ಲ. ನಮ್ಮ ತಾಲೂಕಲ್ಲಿ ಯಾವುದೇ ಗಲಾಟೆಗಳು ಆಗಲ್ಲ,
ಇದಕ್ಕೆ ಅವಕಾಶ ಮಾಡಿಕೊಡೋದು ಇಲ್ಲ ನಾನು. ಈ ಒಂದು ವಿಜಯೋತ್ಸವ ಆಚರಣೆ ಮಾಡುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕಾರ್ಯಕ್ರಮಗಳು ಪ್ಲಾನ್ ಇದಾವೆ ಸರ್? ಇಲ್ಲ, ಇದು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದೆ. ಅದೇ ರೀಕೌಂಟಿಂಗ್ ಮಾಡಿದ್ರೆ ಅಧಿಕಾರಿಗಳು ಕೂತ್ಕೊಂಡು ಮಾಡಿ ಅಂತ ಹೇಳಿದೆ. ಕೌಂಟಿಂಗ್ ಮಾಡೋಕೆ ಏನು ಪ್ರೊಸೀಜರ್ ಇತ್ತು ಅದಕ್ಕೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ, ರೀಕೌಂಟಿಂಗ್ ಕೊಟ್ಟಿದ್ದಾರೆ. ಆ ಪ್ರೊಸೀಜರ್ ಕೌಂಟಿಂಗ್ ಪ್ರೊಸೀಜರ್ ಪ್ರಕಾರ ಇವತ್ತು ರೀಕೌಂಟಿಂಗ್ ಆಗಿದೆ. ರೀಕೌಂಟಿಂಗ್ ಆದಮೇಲೆ ಏಜೆಂಟ್ಸು ಮತ್ತು ಕ್ಯಾಂಡಿಡೇಟ್ಸು ಎಲ್ಲ ಕ್ಯಾಂಡಿಡೇಟ್ ಏಜೆಂಟ್ಸು ಮತ್ತು ಎಲ್ಲ ಕ್ಯಾಂಡಿಡೇಟ್ಸು ಎಲ್ಲ ಇದೆ. ಯಾರ್ಯಾರಿಗೆ ಏನೇನಾಗಿದೆ, ಏನೋ ಡಿಫ್ರೆನ್ಸ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಈ ರಿಪೋರ್ಟ್ ಏನಾಗ್ತದೆ ಇವತ್ತು ಕೌಂಟಿಂಗ್ ಇದು ಸುಪ್ರೀಂ ಕೋರ್ಟ್ ಕಳಿಸ್ತಾರೆ. ಸುಪ್ರೀಂ ಕೋರ್ಟ್ ಇದು ನೋಡ್ತಾರೆ, ಇದು ತೀರ್ಪನ್ನು ಅವರು ಕೊಡಬೇಕಾಗ್ತದೆ. ನಾನೇನು MLA ಮುಂದುವರಿತಾ ಇದ್ದೀನಲ್ಲ, ಆರಾಮಾಗಿದ್ದೀನಲ್ಲ. ಏನಾದ್ರು ಇದು ಅಸಿದ್ದು ಆಗಿಬಿಟ್ಟಿದ್ರೆ, ಅಸಿದ್ದು ಹಂಗೆ ಇದ್ದಿದ್ರೆ ಏನಪ್ಪ ಅರ್ಜೆಂಟ್ ಅನ್ಬೋದಾಗಿತ್ತು. ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಅಸಿದ್ದು ಮಾಡಿರೋ ಸರಿ ಇಲ್ಲ ಅಂತೇಳಿ MLA ಆಗಿ ಮುಂದುವರೆದು ರೀಕೌಂಟಿಂಗ್ ಕೊಟ್ಟಿರೋದ್ರಿಂದ ಇವತ್ತು ರೀಕೌಂಟಿಂಗ್ ಆಗಿರೋದ್ರಿಂದ ಈ ರಿಸಲ್ಟ್ ಹೈಕೋರ್ಟ್ ಮುಂದುವರಿಸ್ತದೆ. ನಾನು MLA ಆಗಿ ಮಾಲೂರು ತಾಲೂಕಲ್ಲಿ ನಾನು ಡೆವಲಪ್ಮೆಂಟ್ಸ್ ಮಾಡೋದಕ್ಕೂ ಮಾಡ್ಕೊಂಡು ಹೋಗ್ತೀನಿ. ಮಾಲೂರು ಕ್ಷೇತ್ರದ ಮರು ಹೇಳಿಕೆ ವಿಚಾರವಾಗಿ ಮಾತಾಡೋದಕ್ಕೆ ಮಾಲೂರು ಶಾಸಕರು ಆಗಿರ್ತಕ್ಕಂಥ ನಂಜೇಗೌಡರು ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡ್ಸಿದ ಸರ್. ಬೆಳಗಿನಿಂದ ಏನೆಲ್ಲ ಒಂಚೂರು ಜಾಗ ಒಂಚೂರಿಂದ ನಡೆಯೋಣ. ಖುಷಿ ಆಗಲ್ಲ ಸರ್. ಮಾಲೂರು ಕ್ಷೇತ್ರದ ಶಾಸಕರು ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡ್ಸಿದ ಸರ್. ಬೆಳಗಿಂದ ಏನೆಲ್ಲ ನಡೀತು ಸರ್? ಏನಿಲ್ಲ, ಬೆಳಗ್ಗೆಯಿಂದ ಏನು ಕೋರ್ಟು ರೀಕೌಂಟಿಂಗ್ ಮಾಡಬೇಕು ಅಂತ ಹೇಳಿತ್ತು ಅದ್ರ ಪ್ರಕಾರ ರೀಕೌಂಟಿಂಗ್ ಆಗಿದೆ. ಏನೋ ಆಗೋಗ್ಬಿಟ್ಟಿದೆ ಅಂತ ಏನು ಹೇಳ್ಕೊಂಡು ಓಡಾಡ್ತಾ ಇದ್ರು ಅವ್ರಿಗೆಲ್ಲ ಮುಖಭಂಗಾಗಿದೆ. ಇವತ್ತು ಕೌಂಟಿಂಗ್ ಅವತ್ತೇನಾಗಿತ್ತು ಅದೇ ಕೌಂಟಿಂಗ್ ಇವತ್ತು ನಿಜ. ಕೆಲವೊಂದು ಪ್ರಾರ್ಥನೆಯನ್ನು ಮಾಡಿದೆ ಸರ್. ಕೋರ್ಟ್ ಮುಂದೆ VVPAT ವ್ಯತ್ಯಾಸಗಳಿದೆ, ಮತಚೂರಿ ಆಗಿದೆ, ಕೆಲವೊಂದು ವ್ಯತ್ಯಾಸಗಳಿದೆ. ಏನೇನು ಆಗಿಲ್ಲ, ಏನು ವ್ಯತ್ಯಾಸಗಳಾಗಿದೆ ಅಂತ ಮಾತಾಡ್ತಾ ಇದ್ರು ಅವ್ರಿಗೆಲ್ಲ ಇವತ್ತು ಅವಮಾನ ಆಗಿದೆ. ಅವತ್ತು ಕೌಂಟಿಂಗ್ ಮಾಡಿದಂಥ ಅಧಿಕಾರಿಗಳು ಇವತ್ತು ನನಗೆ ಖುಷಿ ಆಗೋದೇನೆಂದ್ರೆ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಅವತ್ತು BJP ಸರ್ಕಾರ ಇದ್ರು ಮತ್ತೆ ಬಿಜೆಪಿ ಸರ್ಕಾರದಲ್ಲಿ ಅಧಿಕಾರಿಗಳಿದ್ರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ರಿಸಲ್ಟ್ ನೋಡಿದಾಗ ನನಗೆ ಅನುಮಾನ ಇತ್ತು ಏನಾಗಿದೋ ಏನೋ ಅಂತ. ನನಗೆ ಖುಷಿ ಆಯಿತು. ಅಧಿಕಾರಿಗಳು ಎಂತ ಒಳ್ಳೆ ಅಧಿಕಾರಿಗಳಿದ್ದಾರೆ, ಎಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇರುವಂಥವ್ರು ಮತ್ತೆ ನ್ಯಾಯಾಲಯದ ಮೇಲೆ ನಂಬಿಕೆ ಇರುವಂಥವ್ರು. ಆ ನಂಬಿಕೆ ಇರೋದ್ರಿಂದ ನಮಗೆ ಇವತ್ತು ಜಯ ಸಿಕ್ಕಿದೆ. ಅದೆಲ್ಲ ಹೇಳ್ತಾ ಇದ್ರು ಕೇಳಿ 2.5 ವರ್ಷದಿಂದ ನಾನು ಅದೇ ಹೇಳಿದೆ. ಅವಾಗಲೇ ನನ್ನ ನಂಬಿದಂಥ ನನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಕುಟುಂಬ ಆಗಿರ್ಬೋದು, ತುಂಬ ನೋವು ತಿಂದ್ಬಿಟ್ಟಿದ್ದೀವಿ. 2.5 ವರ್ಷ ಅಷ್ಟು ಸಲಿಸಲ್ಲ. ಎದ್ರೆ ಕೂತ್ರೆ ಕೋರ್ಟು ಅನ್ನೋದು ಮತ್ತೆ ನೋವು ತಿನ್ನೋದು ಇದೆಲ್ಲ ಮಾಡಿಬಿಟ್ಟಿದ್ದೀವಿ ನಾವು. ಆದರೆ ಇದು ಶಾಪ ಆಗ್ತದೆ, ಅವ್ರಿಗೆ ಶಾಪ ಆಗ್ತದೆ. ಮತ್ತೆ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಂದು ಸಾರಿ ಈ ತರ ರೀಕೌಂಟಿಂಗ್ ಅನ್ನೋದು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದ್ರೆ ಇವತ್ತು ರಿಸಲ್ಟ್ ಏನಿದೆ, ಈ ರಿಸಲ್ಟ್ ದೇಶಕ್ಕೆ ಒಂದು ಮಾದರಿ ಆಗಿದೆ. ಏನು ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಕಮಿಷನ್ ಇರ್ತದೆ, ಎಲೆಕ್ಷನ್ ಡಿಕ್ಲೇರ್ ಮಾಡಿದಾದ್ಮೇಲೆ ಇದು ಈ ತರ ಅವಕಾಶ ಮಾಡಿಕೊಟ್ರೆ ದೇಶದಲ್ಲಿ ಈ ಚುನಾವಣೆ ಮೇಲೆ ಎಲೆಕ್ಷನ್ ಇದ್ರ ಮೇಲೆ ನಂಬಿಕೆ ಎದುರಾಗ್ಬಿಡ್ತದೆ. ಇದು ಇವತ್ತು ಆ ನಂಬಿಕೆಯನ್ನು ಉಳಿಸ್ಕೊಂಡಂತದ್ದು ಇವತ್ತು ದೇಶದಲ್ಲಿ ಇವತ್ತು ಈ ಮಾಲೂರು ತಾಲೂಕಲ್ಲಿ ಈ ರೀಕೌಂಟಿಂಗ್ ಅಂತ ಏನು ಆದೇಶ ಆಗಿತ್ತು ಕೋರ್ಟು, ಈ ಆದೇಶ ಒಂದು ಮಾದರಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಥವ್ರು ಯಾರಾದರೂ ಇದ್ರೆ ಕೋರ್ಟ್ಗಳಲ್ಲಿ ಕೋರ್ಟಿನ ದಿಕ್ತಪ್ಸೋಕೆ ಹೊರಟ್ರೆ ಕೋರ್ಟ್ಗಳು ಕೂಡ ಎಚ್ಚೆತ್ತುಕೊಳ್ತದೆ. ನಾನು ಅವಾಗಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಬಿಜೆಪಿ ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕ ಮಂಜುನಾಥ್ ಗೌಡರು, ಆ ಮಂಜುನಾಥ್ ಗೌಡರ ಬಗ್ಗೆ ನಾನು ಮಾತಾಡಲಿಲ್ಲ. ಏನು 2.5 ವರ್ಷ ಅವ್ರಿಗೆ ಕರ್ಕೊಂಬಂದು MLA ಮಾಡಿ ಏನು ನೋವು ತಿಂದೆ. ಮತ್ತೆ ನಾನು MLA ಆದ್ಮೇಲೆ ನೆಮ್ಮದಿಯಾಗಿ ಅವಾಗೂ ಬಿಡಲಿಲ್ಲ. ಮತ್ತೆ 2ನೇ ಅವಧಿಗೆ ನಾನು ಶಾಸಕನಾದ 248 ಓಟ್ ಸಲ್ಲಿಸಲ್ಲ. 248 ಓಟಲ್ಲಿ ಗೆದ್ದರೂ ಸಹಿತ ಎದ್ರೆ ಕೂತ್ರೆ ಕೋರ್ಟು ಟೀಕೆ ಟಿಪ್ಪಣಿಗಳು ಮತ್ತೆ ಏನೋ ಆಗ್ಬಿಟ್ಟಿದಂತೆ, ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರಂತೆ. ಆ ಜೊತೆಗೆ ನಮ್ಮ ಮನೆ ತಿಳ್ಕೊಳ್ಳೋದು,
ಅಮ್ಮ ಅಂತ ಹೇಳ್ಕೊಳ್ಳೋದು, ಅಪ್ಪ ಅಂತ ಹೇಳ್ಕೊಳ್ಳೋದು, ಇವೆಲ್ಲ ತುಂಬ ನೋವು ತಿನ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನಾನು ಏನು ಮಾತಾಡುವಾಗ ಕೂಡ ನಾನು ಅದಕ್ಕೆ ಗೌರವವಾಗಿ ಹೇಳಿದ್ದೀನಿ. ಆದರೆ ಆ ವ್ಯಕ್ತಿ ಬಗ್ಗೆ ಇನ್ನು ನಾನು ಯಾವುದೇ ಕಾರಣಕ್ಕೂ ಏನು ಬೇಕೋ ಮಾತಾಡ್ಕೊಳ್ಳಿ, ಏನು ಬೇಕೋ ಮಾತಾಡಲಿ. ನಾನು ಡಿಸೈಡ್ ಮಾಡಿದ್ದೀನಿ, ಇವತ್ತಿಂದ ಮಂಜುನಾಥ್ ಗೌಡ ಬಗ್ಗೆ ನಾನು ಮಾತಾಡೋಣ. ಅವನ ಹೆಸರು ಕೂಡ ಇರ್ತಲ್ಲ. ನನ್ನ ಗುರಿ ಏನಂದರೆ ತಾಲೂಕಿನ ಡೆವಲಪ್ಮೆಂಟ್, ನನ್ನ ತಾಲೂಕು ಶಾಂತಿಯುತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ. ನಾನು ಈ ಮಾಲೂರು ತಾಲೂಕಲ್ಲಿ ಹುಟ್ಟಿದ್ದೀನಿ. ನಾನು ಹೊಸಕೋಟೆಯಲ್ಲೆಲ್ಲ ಹುಟ್ಟಿರೋದು. ನಾನು ಮಾಲೂರು ತಾಲೂಕಲ್ಲಿ ಹುಟ್ಟಿ ನನ್ನ ತಾಲೂಕಿನ ಜನತೆ ನನ್ನನ್ನು ಒಬ್ಬ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ಇಷ್ಟು ಎತ್ತರಕ್ಕೆ ಬೆಳೆಸಿದಾರಲ್ಲ, ನಾನು ನೆಮ್ಮದಿಯನ್ನು, ಡೆವಲಪ್ಮೆಂಟ್ಸನ್ನು ಬಯಸ್ತೀನಿ. ಆ ವ್ಯಕ್ತಿ ಬಗ್ಗೆ ನಾನು ಮನಸ್ಸಲ್ಲೂ ಕೂಡ ತಿಳ್ಕೊಳಲ್ಲ. ಜನಪ್ರಿಯ ಶಾಸಕರ ಕೆ.ವೈ. ನಂಜೇಗೌಡರಿಗೆ ಸ್ವಾವಲಂಬ ಸರ್ದಾರ ನಂಜೇಗೌಡರಿಗೆ, ಸ್ವಾವಲಂಬ ಸರ್ದಾರ ನಂಜೇಗೌಡರಿಗೆ, ಮಾಲೂರಿನ ಹುಲಿ ನಂಜೇಗೌಡರಿಗೆ, ಮಾಲೂರಿನ ಹುಲಿ ನಂಜೇಗೌಡರಿಗೆ, ಮಾಲೂರಿನ ಹುಲಿ ನಂಜೇಗೌಡರಿಗೆ. ಸರ್ ಎಷ್ಟು 20 ನಿಮಿಷ ಮಾಡ್ತಾ ಇದ್ದಾರೆ ಇವರು ಅವಾಗಿಂದ ಬರ್ತಾ ಇಲ್ಲ, ಹೇಳ್ತಾ ಇದ್ದೀವಿ. ಏನಾದರೂ ಒಂದೊಂದು ಬೆಳೆಯಕ್ಕೆ ಬಿಡಲಿಲ್ಲ, ಕಿರೀಟ್ ಮಾಡೋದು, ಹೇಳ್ಕೊಡ್ತೀನಿ, ಬರ್ತಾ ಇಲ್ಲ, ನಾವು ಬರ್ತಾ ಇಲ್ಲ ಹೇಳ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಕುಡಿಯೋರು, ಹೇಳ್ಬಿಡಿರೋದು ಎಲ್ಲ ಆಫೀಸಲ್ಲಿ ನಮ್ಮ ಮಕ್ಕಳು ಬಿಡಕ್ಕೆ ಹೋಗ್ತಾರೆ. ನಂಜೇಗೌಡರು ಒಳ್ಳೇದಾಗಿದ್ರೆ ನೀವು ಮಾಡಿರೋ ಒಳ್ಳೆ ಕೆಲಸಗಳಿಂದ ಅಂತ ಅವರೇ ಹೇಳಿದ್ರು. ಅವ್ರು ಹೇಳಿದ್ದಾರೆ, ಅದು ಹೇಳ್ಬಿಟ್ಟು ಮನೆನೇ ಖಾಲಿ, ಅವ್ರು ಊರೇ ಖಾಲಿ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಊರೇ ಅವ್ರನ್ನ ಸರ್ ಖಾಲಿ ಮಾಡ್ತೀನಿ. ಸರ್ ಸರ್ ಅಷ್ಟಲ್ಲಿ ಮುಂದೆ ಬಂದ್ಬಿಡ್ತಾರೆ ಸರ್. ಹಾಂ ಆಯ್ತು ಆಯ್ತು. ಅಲ್ಲ ಸರ್ ಈ ಕಡೆ ಸರ್ ನೀವೊಬ್ಬರು ಬನ್ನಿ ಸರ್. ಎಲ್ಲ ಓಡಿಸ್ತೀನಿ. ಊರೇ ನಾನು ಬೇಕು ಅನ್ನೋದಿಲ್ಲ. ಮಾತಾಡೋದು ಆಗ್ಬಾರ್ದು. ಮಾಲೂರು ತಗೊಳ್ರಿ, ಏನು ಒಳ್ಳೆ ಅರ್ಧ ಗಂಟೆ ಆಯ್ತು. ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಇನ್ನೇಗ ಮುಕ್ತಾಯ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಕಾಂಗ್ರೆಸ್ನ ಹಾಲಿ ಶಾಸಕ ನಂಜೇಗೌಡರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ತಾರೆ. ಈಗ ಮರು ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸಮಾಧಾನಕರವಾಗಿದೆ. ಮೊದಲು ಕೌಂಟಿಂಗ್ ಆಗಿತ್ತು. ನನ್ನ MLA ಇಲ್ಲ. ನನ್ನ ತಾಲೂಕಿನ ಜನತೆಗೆ ನಾನು ಧನ್ಯವಾದ ಹೇಳ್ತೇನೆ. ಏನಿಲ್ಲ, ನಾವು ರಾಜಕೀಯವಾಗಿ ತುಂಬಾ ಕೆಳತನದಿಂದ ರಾಜಕೀಯ ಮಾಡೋದು ಜನ ಬೆಳೆಸಿರೋದು. ನಮ್ಮ ತಾಲೂಕಿನ ಜನತೆಯನ್ನು ನೋಡ್ತಿದ್ದೀವಿ. ಯಾವುದೇ ಪಾರ್ಟಿ ಆಗಿರ್ಬೋದು, ಯಾವುದೇ ಜನಾಂಗ ಆಗಿರ್ಬೋದು, ಅವ್ರ ಕಡೆ ನಾನು ನೋವು ತಿಂದಿಲ್ಲ. ನೋವು ತಿಂದಿದ್ದೇನೆಂದ್ರೆ ಯಾರನ್ನೋ ಕರ್ಕೊಂಡು ಮಾಲೂರು ತಾಲೂಕಲ್ಲಿ ಬಿಟ್ಕೊಂಡು ಅವರಿಂದ ವೈಯಕ್ತಿಕವಾಗಿ ನೋವನ್ನು ಕೊಟ್ಟಿದ್ರಿಂದ ಸ್ವಲ್ಪ ಆ ನೋವು ನೆನಪು ಮಾಡ್ಕೊಂಡಾಗ ಸ್ವಲ್ಪ ನಮ್ಮ ಕುಟುಂಬ ನೋವು ತಿಂತದೆ. ಸುದೀರ್ಘವಾಗಿ ಇವತ್ತು ಮರು ಎಣಿಕೆ ಮಾಡಿದ್ದಾರೆ ಸರ್. ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಅಧಿಕಾರಿಗಳಿಗೂ ಕೂಡ ಅಂದ್ರೆ ಸ್ಪಷ್ಟತೆ ಇರಲಿಲ್ಲ ಸರ್. ದೇಶದಲ್ಲೇ ಮೊದಲನೇ ಬಾರಿ ನಡೀತಾ ಇರ್ತಕ್ಕಂತಹ ಮರು ಎಣಿಕೆ ಇದು ಮಾದರಿ. ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಗಮನಿಸ್ತಾ ಇದೆ ಅಧಿಕಾರಿಗಳು ಯಾವ ರೀತಿಯಾಗಿ ನಡ್ಕೊಂಡಿರ್ತಾರೆ ಒಳಗಡೆ. ಇಲ್ಲ, ಅಧಿಕಾರಿಗಳು ಹೋದ ಸಾರಿ ಕೌಂಟಿಂಗ್ ಆಗಿತ್ತಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೌಂಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಏನು ಡಿಫರೆನ್ಸ್ ಇರಲಿಲ್ಲ. ಡಿಫರೆನ್ಸ್ ಇದ್ದಿದ್ದಕ್ಕೆ ಇವತ್ತು ನಾವು ಧೈರ್ಯವಾಗಿದ್ದೀವಿ. ನಾವು ಮತ್ತೆ ಅಲ್ಲಿ ಏನು ಮಾತಾಡಕ್ಕೆ ಏನು ಇರಲಿಲ್ಲ. ಏನು ಪ್ರೊಸೀಜರ್ ಇದೆ, ಕಾನೂನು ಪ್ರಕಾರ ಏನಾಗಬೇಕು ಅದು ಕರೆಕ್ಟ್ ಆಗಿತ್ತು. ಅದರಿಂದ ಅಲ್ಲಿ ಯಾರು ಏನು ಮಾತಾಡಕ್ಕೆ ಇರಲಿಲ್ಲ. ಸರ್ ಈಗ ಸಂಭ್ರಮಾಚರಣೆ ಕೂಡ ಪ್ರೊಟೆಕ್ಷನ್ ಆಗಿದ್ದಾರೆ. ರಿಸಲ್ಟ್ ನಿಮ್ಮ ಪರವಾಗಿ ಬಂದಿದೆ ಇಲ್ಲ ಅನ್ನೋದು ಕೂಡ ಅದು ಹೇಳಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ ಮುಚ್ಚಳಿಕೆಯಲ್ಲಿ ಅಂತ ಹೇಳಿದ್ದಾರೆ ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಏನಿಲ್ಲ, ರೀಕೌಂಟಿಂಗ್ ಮಾಡಿದ್ದು ಸುಪ್ರೀಂ ಕೋರ್ಟ್ ಹೇಳಿದೆ. ರೀಕೌಂಟಿಂಗ್ ಮಾಡಬೇಕಾದ್ರೆ ಏನೇನು ಪ್ರೊಸೀಜರ್ ಎಲ್ಲ ಅವಕಾಶ ಮಾಡಿಕೊಟ್ಟಿದೆ. ಕೌಂಟಿಂಗ್ ಏನೇನು ಪ್ರೊಸೀಜರ್ ಇತ್ತು ಅದೆಲ್ಲ ಮಾಡ್ತಾರೆ. ಏಜೆಂಟ್ಸ್ ಕೊಟ್ಟಿದ್ದಾರೆ, ಪೆನ್ನು ಪೇಪರ್ ಎತ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಏಜೆಂಟ್ಗೆಲ್ಲ ರಿಸಲ್ಟ್ ಹೇಳಬೇಕು ಅಂತ ಹೇಳಿದ್ದಾರೆ. ಎಲ್ಲ ಏಜೆಂಟ್ಗಳಿಗೆ, ಎಲ್ಲ ಪಾರ್ಟಿ ಅಭ್ಯರ್ಥಿಗಳಿಗೆ
ಇವತ್ತು ರಿಸಲ್ಟ್ ಏನೋದು ಗೊತ್ತಾಗಿದೆ. ಆದರೆ ರಿಸಲ್ಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋಂಗಿಲ್ಲ ಅಷ್ಟು. ಅದನ್ನ ಸುಪ್ರೀಂ ಕೋರ್ಟ್ ಕಳಿಸ್ತಾರೆ. ಸುಪ್ರೀಂ ಕೋರ್ಟ್ ಅದಕ್ಕೆ ಬೇರೆ ರೀತಿಯಲ್ಲೇ ನಡೀತದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ರಾಜಕಾರಣಕ್ಕೆ ತಾವೇನು ಹೇಳ್ತೀರಾ? ಮಾಲೂರು ತಾಲೂಕು ಒಂದು ಇತಿಹಾಸ ಇದೆ. ಮಾಲೂರು ತಾಲೂಕಲ್ಲಿ ಯಾರು ಮಾತಾಡಿದ್ರು, ಯಾವುದೇ ಪಾರ್ಟಿ, ಯಾವುದೇ ಜನಾಂಗ, ಅದು ಹೊಸಕೋಟೆ ಇದೆ. ಹೊಸಕೋಟೆ ಅವ್ರು ಮಾತಾಡಿರೋದಷ್ಟೇ. ಮಾಲೂರು ತಾಲೂಕಲ್ಲಿ ಯಾರು ಮಾತಾಡಿದ್ರೆ ಯಾಕಪ್ಪ ಮಾಲೂರು ತಾಲೂಕು ಈ ಥರ ಆಗ್ತಾ ಇದೆಯಲ್ಲ, ಒಂದು ಇತಿಹಾಸ ಇರುವಂಥ ಮಾಲೂರು ತಾಲೂಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದು ಹೊಸಕೋಟೆ ಅಲ್ವಲ್ಲ, ಹೊಸಕೋಟೆ ಯಾರು ಅವ್ರದ್ದು ಗೊತ್ತಿದೆಯಲ್ಲ, ಅವ್ರ ಇತಿಹಾಸ ಗೊತ್ತಿದೆಯಲ್ಲ, ಅವಕಾಶ ಮಾಡಿಕೊಟ್ರಲ್ಲ ಮಾಲೂರು ತಾಲೂಕಿನ ಜನ. ಗೌರವಗಳು ನಡ್ಕೊಂಡಿದ್ದನ್ನು ನಾನು ಮೇಲೆ ಆಗ್ತಾ ಇದ್ದೆ. ಆ ಗೌರವ ಇಲ್ದಿದ್ದಕ್ಕಾಗಿ, ಗೌರವ ನಡ್ಕೊಂಡಿದ್ದಕ್ಕಾಗಿ, ಆ ದೊಡ್ಡ ಸ್ಕೇಲ್ ಇಲ್ದಿದ್ದಕ್ಕಾಗಿ ಇವತ್ತು ನೆಲ ನೋವು ತಿಂತಾ ಇದ್ದೀವಿ. ಅದರಿಂದ ಅವ್ರಿಗೂ ಅಷ್ಟೇ ಅವರು. ಸರಿ, ಇವತ್ತಿನ ಫಲಿತಾಂಶದ ಬಗ್ಗೆ ಸಿಎಂ DCM ಅವರು ಏನಾದರೂ ತಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ರೆ ಅಥವಾ ಅವ್ರನ್ನ ಏನಾದರೂ ಭೇಟಿ ಮಾಡಕ್ಕೆ ಹೋಗ್ತೀರಾ? ಇಲ್ಲ, ನಾನು ಇವತ್ತು ರಿಸಲ್ಟ್ ಬಗ್ಗೆ ನಮಗೆ ಸುಮಾರು ಜನ ಏನಾಗ್ತದೆ ಏನು ಅಂತೇಳಿ ಮಾತಾಡಿದ್ದಾರೆ, ಹೇಳ್ಕೊತಾ ಇದ್ದಾರೆ. ನಾಳೆ ಓದಿ ನಾನು ಎಲ್ಲರೂ ಮಾತಾಡ್ತೀನಿ. ಇದಿಷ್ಟು ಏನು ನಂಜೇಗೌಡ ಹೇಳ್ತಾ ಮಾಲೂರು ವಿಧಾನಸಭಾ ಕ್ಷೇತ್ರದ ಹೊಂದಾಣಿಕೆ ಕಾರ್ಯ ಮುಗಿದಿದೆ. ಇನ್ನು ಸುಪ್ರೀಂ ಕೋರ್ಟ್ ಆಗಿದೆ. ನಾನು ಸಮಾಧಾನವಾಗಿದ್ದೀನಿ. ಏನು ಕೌಂಟಿಂಗ್ ಮಾಡಿ ನಾನು 248 ಡಿಕ್ಲೇರ್ ಆಗಿದೆ. ಡಿಫರೆನ್ಸ್ ಗೊತ್ತಾಗಿಲ್ಲ. ದೇಶದ ಗಮನ ಏನಿಲ್ಲ, ದೇಶದಲ್ಲಿ ಕರ್ನಾಟಕದಲ್ಲಿ ಅದು ಮಾಲೂರು ತಾಲೂಕು ವಿಧಾನಸಭಾ ಕ್ಷೇತ್ರ, ಅದು ನಂಜೇಗೌಡ. ಇದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ಯಾರಿಗೆ ಎಷ್ಟು ಜನ ಗೊತ್ತಿತ್ತು, ಎಷ್ಟು ಜನ ಗೊತ್ತಿರಲಿಲ್ಲ. ಈ ದೇಶದಲ್ಲಿ ಎಲ್ಲರಿಗೂ ಪರಿಚಯ ಮಾಡ್ಕೊಂಡು ಯಾರು BJP ಅಭ್ಯರ್ಥಿ ಏನೂ ಇಲ್ಲದೆ. ಆದರೆ ಇವತ್ತು ಏನು ರೀಕೌಂಟಿಂಗ್ ಅಂತ ಆಗಿದೆಯಲ್ಲ, ಈ ರೀಕೌಂಟಿಂಗ್ ನಮ್ಮ ದೇಶಕ್ಕೆ ಮಾದರಿ. ಇನ್ನೊಂದು ಸಾರಿ ಈ ಥರ ಯಾರಾದರೂ ಬಂದರೆ ಈ ರೀಕೌಂಟಿಂಗ್ ಅನ್ನೋದು ಯಾವುದೇ ಒಂದು ಸಾರಿ ಡಿಕ್ಲೇರ್ ಮಾಡಿದ ಮೇಲೆ ಕೊಡಕ್ಕೆ ಬರೋದಿಲ್ಲೇನೋ ನಾನು ಅನ್ಕೋತೀನಿ. ಯಾಕಂದ್ರೆ ಇವತ್ತು ರಿಸಲ್ಟ್ ಒಂದು ಮಾದರಿ ಆಗಿದೆ, ಏನೂ ಆಗಿಲ್ಲ. VVPAT ಅಲ್ಲಿ ಆಗಿರ್ಬೋದು, ಪೋಸ್ಟ್ ಬ್ಯಾಲೆಟ್ ಅಲ್ಲಿ ಆಗಿರ್ಬೋದು, ಡಿಫ್ರೆನ್ಸ್ ಇಲ್ಲ. ಸಾಕಷ್ಟು ಲೋಪ ಆಗಿದೆ. ಮತ್ತು ಇದ್ರ ಬಗ್ಗೆ ನಾನು ಸುಪ್ರೀಂ ಕೋರ್ಟ್ ಸಾಕಷ್ಟು ಹೇಳ್ಕೊಂಡು ಬಂದಿದ್ದೆ ಸರ್. ಬಟ್ ಇವತ್ತು ರಿಸಲ್ಟ್ ಏನಾದ್ರು ಏನು ಯಾರಿಗೆ ನಿಮ್ಮ ಕಡೆ ನೋಡಿ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿದ್ವಿ. ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ, ಅಸಿಂದು ಬೇಡ ರೀಕೌಂಟಿಗೆ ಹೋಗಿದೆ. ರೀಕೌಂಟ್ ಗೊತ್ತಾಗಿದೆ. ರೀಕೌಂಟಿಂಗ್ ನಾನು ಯಾಕೆ ಸಮಾಧಾನವಾಗಿದ್ದೀನಿ ಸರ್. ಬಹುಮತ ಎಣಿಕೆಯಲ್ಲಿ ಸರ್ ಏನಾದರೂ ಡಿಫ್ರೆನ್ಸ್ ಕಂಡು ಬಂತು ಸರ್? ಏನೇನು ಇಲ್ಲ, ಏನೇನು ಇಲ್ಲ. ಡಿಫರೆನ್ಸ್ ಅನ್ನೋದ್ರಲ್ಲಿ ಏನು ಅವತ್ತಿರುತ್ತೆ ಅದೇ ಸರ್. ನಿಮಗೆ ಅದು ಫೈನಲ್ ಮಾಡ್ತದೆ. ಫೈನಲ್ ಮಾಡ್ತಾರೆ. ಫೈನಲ್ ಸುಪ್ರೀಂ ಕೋರ್ಟ್ ನಾವು ಯಾವುದೇ ಕಾರಣಕ್ಕೂ ನಾವು ಸಂಭ್ರಮವನ್ನು ಆಚರಣೆ ಮಾಡೋದಿಲ್ಲ. ನ್ಯಾಯಾಲಯದ ಮೇಲೆ ಗೌರವ ಇರೋರು, ಸಂವಿಧಾನ ಮೇಲೆ ಗೌರವ ಇರೋರು, ಸಂವಿಧಾನ ಮತ್ತೆ ನ್ಯಾಯಾಲಯದ ಮೇಲೆ ನಂಬಿಕೆ ಅಂತ ಏನಾದರೂ ಮಾಡ್ಕೊಳ್ಳಿ. ನಮಗೆ ನಂಬಿಕೆ ಏನು ಮಾಡ್ತಾರೆ. ನಮ್ಮ ತಾಲೂಕು ಜನ ನೋಡ್ತಾ ಇರ್ತಾರೆ.